ಪ್ರತಿದಿನ ನಮ್ಮ ಮನೆಗಳಲ್ಲಿ ಒಂದು ಕೆಲಸ ಆಗ್ತಾನೆ ಇರುತ್ತೆ. ಅದೇನೆಂದರೆ ಅಕ್ಕಿಯನ್ನು ತೊಳೆಯುವಂಥದ್ದು. ನಂತರ ಆ ನೀರನ್ನು ನಾವು ನೇರವಾಗಿ ಹೊರಗೆ ಎಸೆಯುತ್ತೇವೆ. ಆದರೆ ಒಂದು ನಿಮಿಷ ಯೋಚನೆ ಮಾಡಿ ನೋಡಿ, ನಾವು ವೇಸ್ಟ್ ಅಂತ ಎಸೆಯುತ್ತಿರುವ ಇದೇ ಅಕ್ಕಿ ನೀರು ನಮ್ಮ ಮಣ್ಣಿಗೆ ಚಿನ್ನ ಆಗ್ಬೋದಂದ್ರೆ ಹೇಗಿರುತ್ತೆ ಅಂತ. ಹೌದು, ಹಲವಾರು ರೈತರಿಗೆ ಈ ವಿಷಯದ ಬಗ್ಗೆ ಇನ್ನೂ ಗೊತ್ತಿಲ್ಲ. ಮನೆಯಲ್ಲೇ ಫ್ರೀಯಾಗಿ ಸಿಗುವಂಥ ಈ ಸಿಂಪಲ್ ಅಕ್ಕಿ ನೀರನ್ನು ಮಣ್ಣಿನ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ, ಅಂದರೆ ಮಣ್ಣಿನ ಆರೋಗ್ಯವನ್ನು ಸುಧಾರಿಸಲಿಕ್ಕೆ ಯೂಸ್ ಮಾಡ್ಬೋದು ಅಂತ. ನಾವು ಇವತ್ತು ಅಕ್ಕಿ ನೀರಿನ ಬಗ್ಗೆ ಇರುವಂಥ ಕೆಲವೊಂದು ಸ್ವಾರಸ್ಯಕರ ವಿಷಯಗಳ ಬಗ್ಗೆ ನೋಡೋಣ. ಇದನ್ನು ಹೇಗೆ ಬಳಸಬೇಕು, ಇನ್ನು ಯಾವ ಗಿಡಗಳಿಗೆ ಇದನ್ನು ಬಳಸುವುದರಿಂದ ಲಾಭ ಆಗ್ತದೆ, ಇನ್ನು ಇದನ್ನು ಬಳಸುವಾಗ ಯಾವ ತಪ್ಪು ಮಾಡಬಾರ್ದು, ಅದರ ಜೊತೆನೆ ಇದನ್ನು ಯಾವೆಲ್ಲ ಮಿಶ್ರಣಗಳೊಂದಿಗೆ ಬಳಸಿದರೆ ಇನ್ನೂ ಉತ್ತಮ ಎನ್ನುವ ಕೆಲವೊಂದು ವಿಷಯಗಳನ್ನು ನಾವು ಕೊನೆಯ ತನಕ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನಿರುತ್ತರವನ್ನು ನೀವು ಇನ್ನೂ ತುಂಬ ಜನ ಸಬ್ಸ್ಕ್ರೈಬನ್ನು ಮಾಡಿಕೊಂಡಿಲ್ಲ, ದಯವಿಟ್ಟು ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ನಮಸ್ಕಾರ ಎಲ್ರಿಗೂ. ಮೊದಲು ಒಂದು ವಿಷಯವನ್ನು ನಾನು ಕ್ಲಿಯರ್ ಮಾಡಲಿಕ್ಕೆ ಬಯಸ್ತೇನೆ. ಏನಂದರೆ, ಅಕ್ಕಿ ನೀರು ಅಂದರೆ ಒಂದು ಮ್ಯಾಜಿಕ್ ಫರ್ಟಿಲೈಸರ್ ಅಲ್ಲ. ಇದೊಂಥರ ನೀವು ಏನು ರಾಸಾಯನಿಕ ಗೊಬ್ಬರವನ್ನು ಬಳಸಿದಾಗ ಆಗುವಂಥ ಕೆಲವೊಂದು ಬದಲಾವಣೆ ಈ ಅಕ್ಕಿ ನೀರನ್ನು ಬಳಸಿದ ಕೂಡಲೇ ಆಗುವಂಥದ್ದಲ್ಲ. ಆದರೆ ಕೂಡ ಈ ಅಕ್ಕಿ ನೀರನ್ನು ಸರಿಯಾಗಿ ಬಳಸಿದರೆ, ಸರಿಯಾದ ಕ್ರಮದಲ್ಲಿ ಬಳಸಿದರೆ ಸಾಯಿಲ್ ಬೂಸ್ಟರ್ ಥರ ಕೆಲಸ ಮಾಡುತ್ತೆ. ಅಂದರೆ ಮಣ್ಣಿನ ಆರೋಗ್ಯವನ್ನು ಸುಧಾರಿಸುವಲ್ಲಿ ಇದು ಸಹಾಯ ಮಾಡುತ್ತೆ. ಅಕ್ಕಿ ತೊಳೆಯುವಾಗ ರೈಸ್, ಅಂದರೆ ನಿಮ್ಮ ರೈಸಲ್ಲಿ ಏನೆಲ್ಲ ಇರ್ತದೆ ಅಂತ ನೋಡುವುದಾದರೆ, ಅದರಲ್ಲಿ ಸ್ಟಾರ್ಚ್, ಮಿನರಲ್ಸ್ ಮತ್ತು ಲಿಟಲ್ ನ್ಯೂಟ್ರಿಯೆಂಟ್ಸ್ ಅಂದರೆ ಪೋಷಕಾಂಶಗಳು ಅಡಗಿರ್ತದೆ. ಇದು ನೀರಿನ ಜೊತೆ ಮಿಕ್ಸ್ ಆದಾಗ ಈ ಸ್ಟಾರ್ಚ್ ಮತ್ತು ನ್ಯೂಟ್ರಿಯೆಂಟ್ಸ್ ಈ ಹೊರಗೆ ಹೋಗ್ತದೆ, ಅಂದರೆ ಹೊರಗೆ ಬರ್ತದೆ, ಆ ನೀರಿಗೆ ಮಿಕ್ಸ್ ಆಗ್ತದೆ. ಅದರಿಂದ ಏನಾಗ್ತದೆ ಅಂದರೆ, ಈ ನೀರನ್ನು ನಾವು ಮಣ್ಣಿಗೆ ಬಳಸೋದ್ರಿಂದ ಅದು ಮಣ್ಣಿನಲ್ಲಿರುವಂಥ ಸೂಕ್ಷ್ಮ ಜೀವಿಗಳಿಗೆ ಒಂಥರ ಆಹಾರದ ಥರ ಕೆಲಸ ಮಾಡುತ್ತೆ. ಅಂದರೆ ಏನಾಗುತ್ತೆ ಅಂದರೆ, ಮಣ್ಣಿನೊಳಗಡೆ ಆಲ್ರೆಡಿ ಇರುವ ಗುಡ್ ಬ್ಯಾಕ್ಟೀರಿಯಾ, ಅಂದರೆ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಮಣ್ಣಿನಲ್ಲಿರ್ತವೆ. ಅವು ಮತ್ತು ಮೈಕ್ರೋಬ್ಸ್ ಏನಿರ್ತದೆ ಅದು ಆ್ಯಕ್ಟಿವ್ ಆಗ್ತದೆ ಈ ನೀರನ್ನು ಬಳಸೋದ್ರಿಂದ. ಇವು ಆರ್ಗ್ಯಾನಿಕ್ ಮ್ಯಾಟರ್ ಬ್ರೇಕ್ ಡೌನ್ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಈ ಮೈಕ್ರೋ ಆರ್ಗ್ಯಾನಿಸಮ್ ಅಂದರೆ ಒಂದು ಸೂಕ್ಷ್ಮ ಜೀವಿಗಳ ಕೆಲಸ ಏನಂದರೆ, ಈ ಮಣ್ಣಿನಲ್ಲಿ ನಾವು ಏನೇ ಗೊಬ್ಬರಗಳನ್ನು ಕೊಟ್ಟರೂ ಕೂಡ ಅವು ಆ ಗಿಡಗಳಿಗೆ ನೀಡುವಂಥ ಕೆಲಸವನ್ನು ಮಾಡ್ತವೆ. ಹಾಗಾಗಿ ಈ ಅಕ್ಕಿ ನೀರನ್ನು ಬಳಸುವಂಥದ್ದು ಈ ಕೆಲಸಕ್ಕೆ ಬಹಳ ಹೆಲ್ಪ್ ಆಗುವಂಥದ್ದು. ಇದರಿಂದ ಇಂಡೈರೆಕ್ಟ್ಲಿ ಗಿಡಕ್ಕೆ ಸ್ಟ್ರೆಂತ್ ಸಿಗ್ತದೆ. ಅಂದರೆ ಒಂದು ಪೌಷ್ಟಿಕಾಂಶಗಳನ್ನು ತಗೊಳ್ಳುವಂಥ ಒಂದು ಸ್ಟ್ರೆಂತ್ ಎನ್ನುವಂಥದ್ದು ಗಿಡಕ್ಕೆ ಸಿಗ್ತದೆ. ಎಸ್ಪೆಷಲಿ ಹೇಳುವುದಾದರೆ ಅಡಿಕೆ ತೋಟ ಇರ್ಬೋದು, ಬನಾನಾ ಅಂದರೆ ನಿಮ್ಮ ಬಾಳೆ ತೋಟ ಅಥವಾ ತೆಂಗಿನ ತೋಟ ಇರ್ಬೋದು, ಅಥವಾ ಯಾವುದೇ ತರಕಾರಿ ಹಣ್ಣಿನ ಬೆಳೆಗಳಿಗೆ, ಇಂತಹ ಒಂದು ಬೆಳೆಗಳಿಗೆ ಇದು ಬಹಳ ಯೂಸ್ಫುಲ್ ಆಗಿರುವಂಥದ್ದು. ನಿಮ್ಮ ತೋಟದಲ್ಲಿ ಏನಾದರೂ ಮಲ್ಚಿಂಗ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಒಂದು ತರಗೆಲೆಗಳನ್ನು ಮುಚ್ಚಿದರೆ ಅಥವಾ ಬೇರೆ ಏನಾದರೂ ಒಂದು ಹಸಿರು ಎಲೆಗಳನ್ನೆಲ್ಲ ಮುಚ್ಚಿದರೆ ಮಲ್ಚ ಇರ್ತದೆ ನೋಡಿ, ಅದಕ್ಕೆ ಈ ನೀರನ್ನು ಹಾಕಿದರೆ ಅದೊಂಥರ ಮಣ್ಣಿಗೆ ಒಂದು ಮಾಯಿಶ್ಚರ್ ಕೂಡ ಸಿಗ್ತದೆ, ಅದ್ರ ಜೊತೆ ಒಂದು ಆಹಾರ ಕೂಡ ಸಿಕ್ಕಾಗ ಆಗ್ತದೆ. ಇನ್ನು ಕೆಲವರು ಹೇಳ್ತಾರೆ ಅಕ್ಕಿ ನೀರು ಹಾಕಿದರೆ ಏನು ಡಿಫ್ರೆನ್ಸ್ ಎನ್ನುವಂಥದ್ದು ಕಾಣೋದಿಲ್ಲ ಅಂತ. ಆದರೆ ನೀವು ರೆಗ್ಯುಲರ್ ಆಗಿ ಕರೆಕ್ಟ್ ವಿಧಾನದಲ್ಲಿ ಯೂಸ್ ಮಾಡಿದರೆ ನಿಮಗೆ ಖಂಡಿತವಾಗಿ ಒಂದು ಒಳ್ಳೆಯ ಒಂದು ಬದಲಾವಣೆ ದೊರೆಯುತ್ತದೆ. ಮಣ್ಣು ಒಂದು ಸಾಫ್ಟ್ ಆಗ್ತದೆ. ನಿಮ್ಮ ಮಣ್ಣೇನಾದರೂ ಗಟ್ಟಿಯಾಗಿದ್ದರೆ ಅದು ಸಾಫ್ಟ್ ಮಾಡುವಲ್ಲಿ ಅಕ್ಕಿ ನೀರು ಸಹಾಯ ಮಾಡ್ತದೆ. ಅದರ ಜೊತೆ ನಿಮ್ಮ ಎಲೆಗಳು, ಕಾಂಡಗಳು ಸ್ವಲ್ಪ ದಷ್ಟಪುಷ್ಟವಾಗಿ ಕೂಡ ಬರ್ತದೆ. ಅದರ ಜೊತೆ ಸಾಯಿಲ್ ಆ್ಯಕ್ಟಿವಿಟಿ, ನಾನು ಹೇಳಿದಾಗೆ ಈ ಮೈಕ್ರೋ ಆರ್ಗ್ಯಾನಿಸಮ್ ಮಣ್ಣಿನಲ್ಲಿರುವಂಥದ್ದು ಇದರಿಂದ ಇಂಪ್ರೂವ್ ಆಗುತ್ತೆ. ಕೆಲವೊಮ್ಮೆ ಏನಾಗ್ತದೆ ಅಂದರೆ, ನಿಮ್ಮ ಈ ಗೊಬ್ಬರಗಳನ್ನು ಬಳಸಿದಾಗ ಎಫೆಕ್ಟ್ ಅಷ್ಟು ಬರದಿದ್ದಾಗ ಈ ಅಕ್ಕಿ ನೀರನ್ನು ಬಳಸಿದಾಗ ಆ ಎಫೆಕ್ಟ್ ಎನ್ನುವಂಥದ್ದು ಗಿಡಗಳಿಗೆ ಕೊಡಲಿಕ್ಕೆ ಬಹಳ ಸಹಾಯ ಆಗ್ತದೆ. ಆದರೆ ಇಲ್ಲಿ ಒಂದು ಬಿಗ್ಗೆಸ್ಟ್ ಮಿಸ್ಟೇಕ್ ರೈತರು ಮಾಡ್ತಾರೆ. ಏನಂದರೆ, ಈ ಅಕ್ಕಿ ನೀರಂದ ತಕ್ಷಣ ನೀವು ತೊಳೆದು ಕೂಡಲೇ ಹಾಕುವಂಥದ್ದಲ್ಲ. ಅಕ್ಕಿ ತೊಳೆದು ಕೂಡಲೇ ಆ ಅಕ್ಕಿ ನೀರನ್ನು ಡೈರೆಕ್ಟಾಗಿ ಗಿಡಗಳಿಗೆ ಹಾಕುವಂಥದ್ದಲ್ಲ. ಅದೊಂದು ತಪ್ಪು ವಿಧಾನ. ಹಾಗಾದರೆ ಸರಿಯಾಗಿ ಹಾಕುವ ವಿಧಾನ ಹೇಗೆಂದರೆ, ಎಕ್ಸೆಸ್ ಸ್ಟಾರ್ಚ್ ಸಾಯಿಲ್ನಲ್ಲಿ ಒಂದು ಸ್ಮೆಲ್ ಕ್ರಿಯೇಟ್ ಮಾಡ್ಬೋದು. ಅಂದರೆ ನೀವೇನು ಈ ಅಕ್ಕಿ ನೀರನ್ನು ಡೈರೆಕ್ಟಾಗಿ ಹಾಕಿದರೆ ಅದೊಂದು ಸ್ಮೆಲ್ ಕ್ರಿಯೇಟ್ ಮಾಡಿ ಫಂಗಸ್ ಅಟ್ರ್ಯಾಕ್ಟ್ ಕೂಡ ಆಗ್ಬೋದು ಮಣ್ಣಿಗೆ. ಆ ಕಾರಣದಿಂದ ಅದನ್ನು ಡೈರೆಕ್ಟಾಗಿ ಹಾಕುವಂಥದ್ದಲ್ಲ. ಹಾಗಾದರೆ ಕರೆಕ್ಟ್ ವಿಧಾನ ಏನಂತ ನೋಡುವುದಾದರೆ, ಮೊದಲು ಅಕ್ಕಿ ತೊಳೆದ ನೀರನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ.
ಆ ನೀರನ್ನು ಒಂದು ಬಕೆಟ್ ಅಥವಾ ಕ್ಯಾನ್ನಲ್ಲಿ ಒಂದು 1-2-3 ದಿನ ಸ್ಟೋರ್ ಮಾಡಿ ಇಟ್ಕೊಳ್ಳಿ, ಹಾಗೇನೆ ಇಟ್ಕೊಳ್ಳಿ. ಅದು ಫರ್ಮೆಂಟೇಷನ್ ಆಗ್ತದೆ, ಅಂದರೆ ಒಂದು ಸ್ವಲ್ಪ ಕೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಸಂದರ್ಭದಲ್ಲಿ ಒಂದು ಸೋರ್ ಸ್ಮೆಲ್ ಕೂಡ ಬರ್ಬೋದು, ಒಂಥರ ಕೊಳೆತ ಸ್ಮೆಲ್ ಬರ್ತದೆ. ಆದರೂ ಕೂಡ ಅದೊಂದು ನಾರ್ಮಲ್ ಆಗಿರುವಂಥ ಪ್ರೊಸೀಜರ್. ಆದರೆ ನೀವು ಒಂದು 5-6 ದಿನ ಎಲ್ಲ ಇದನ್ನು ಕೊಳಿಸ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಇದು ಬ್ಲ್ಯಾಕ್ ಆದರೆ ಒಂದು ಬ್ಯಾಡ್ ಸ್ಮೆಲ್ ಬಂದು ಅದನ್ನು ಯೂಸ್ ಮಾಡುವ ಪರಿಸ್ಥಿತಿಗೆ ಬರೋದಿಲ್ಲ. ಆ ಕಾರಣದಿಂದ ಒಂದು 2-3 ದಿನ ಅದನ್ನು ಕೊಳಿಸಿದರೆ ಸಾಕಾಗ್ತದೆ. ಆಮೇಲೆ ಇದನ್ನು ಡೈರೆಕ್ಟ್ ಹಾಕಬಾರ್ದು. ಈ 1 ಲೀಟರ್ ಅಕ್ಕಿ ನೀರಿಗೆ ಸುಮಾರು 5-10 ಲೀಟರ್ ನಾರ್ಮಲ್ ನೀರನ್ನು ಮಿಕ್ಸ್ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಡೈಲ್ಯೂಟ್ ಮಾಡಿ ಅದನ್ನು ಆಮೇಲೆ ಪ್ಲಾಂಟ್ ಏನಿದೆ, ನಿಮ್ಮ ಗಿಡಗಳೇನಿದೆ ಅದರ ಬೇರುಗಳ ಹತ್ರ ಹಾಕುವಂಥದ್ದು. ಇದನ್ನು ಮಧ್ಯಾಹ್ನದ ಬಿಸಿಲಲ್ಲಿ ಅಥವಾ ಒಂದು ಏನು ಕಡು ಬಿಸಿಲಿನ ಸಂದರ್ಭಗಳಲ್ಲಿ ಇದನ್ನು ಹಾಕೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ಏನಂದರೆ ಒಂದು ಬೆಳಿಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಹಾಕಿದರೆ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಇನ್ನೊಂದು ಫಾಯ್ಲರ್ ಸ್ಪ್ರೇ ಕೂಡ ಮಾಡ್ಬೋದು, ಇದನ್ನು ಸ್ಪ್ರೇ ರೀತಿಯಲ್ಲಿ ಕೂಡ ಬಳಸ್ಬೋದು. ಆದರೆ ತುಂಬ ಡೈಲ್ಯೂಟ್ ಮಾಡಬೇಕಾಗ್ತದೆ, ನೀರನ್ನು ಜಾಸ್ತಿ ಮಿಕ್ಸ್ ಮಾಡಬೇಕಾಗ್ತದೆ. ಅಂದರೆ 1 ಲೀಟರ್ ಈ ಕೊಳೆಸಿದ ಏನು ರೈಸ್ ವಾಟರ್ ಅಂದರೆ ಅಕ್ಕಿ ನೀರಿದೆ, ಅದಕ್ಕೆ ಸುಮಾರು 15-20 ಲೀಟರ್ ನೀರನ್ನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ಬೋದು. ಆದರೆ ಓವರ್ ಯೂಸ್ ಮಾಡಬೇಡಿ. ಒಂದು ವಾರಕ್ಕೆ 1 ಸಲ ಅಥವಾ 10 ದಿನಕ್ಕೆ 1 ಸಲ ಬಳಸಿದರೆ ಸಾಕಾಗ್ತದೆ. ಇನ್ನು ಕೆಲವು ಈ ಸಾವಯವ ಕೃಷಿಯನ್ನು ಮಾಡುವ ರೈತರು ಏನು ಮಾಡ್ತಾರೆ ಅಂದರೆ ಈ ಅಕ್ಕಿ ನೀರಿಗೆ ಬೆಲ್ಲವನ್ನು ಮಿಕ್ಸ್ ಮಾಡ್ತಾರೆ. ಇನ್ನು ಕೆಲವರು ಮಜ್ಜಿಗೆ ಮಿಕ್ಸ್ ಕೂಡ ಮಾಡ್ತಾರೆ. ಇನ್ನು ಜೀವಾಮೃತ ಜೊತೆಗೆ ಒಂದು ಕಾಂಬಿನೇಷನ್ ಆಗಿ ಕೂಡ ಇದನ್ನು ಬಳಸ್ತಾರೆ. ಇದು ಕೂಡ ಒಳ್ಳೆಯ ವಿಧಾನ. ಇದರಿಂದ ಏನಾಗ್ತದೆ ಅಂದರೆ ಮೈಕ್ರೋಬಿಯಲ್ ಆಕ್ಟಿವಿಟಿ, ಮಣ್ಣಿನಲ್ಲಿರುವಂಥ ಒಂದು ಸೂಕ್ಷ್ಮ ಜೀವಿಗಳ ಒಂದು ಆಕ್ಟಿವ್ನೆಸ್ ಜಾಸ್ತಿ ಆಗ್ತದೆ. ಅಂದರೆ ನೀವು ಮಜ್ಜಿಗೆ ಜೊತೆ ಮಿಕ್ಸ್ ಮಾಡಿದ್ರು ಒಳ್ಳೆಯದು, ಇಲ್ದಿದ್ರೆ ಈ ಬೆಲ್ಲ ಕೂಡ ಹಾಕ್ಬೋದು ಇದಕ್ಕೆ. ಇಲ್ದಿದ್ರೆ ನೀವು ಮೇಯ್ನ್ ಆಗಿ ಜೀವಾಮೃತ ಮಾಡಿದರೆ ಆ ಜೀವಾಮೃತಕ್ಕೆ ಈ ಅಕ್ಕಿ ನೀರನ್ನು ಹಾಕುವ ಕೆಲಸವನ್ನು ಕೂಡ ಮಾಡ್ಬೋದು. ಮತ್ತು ಏನಂದರೆ ಎಸ್ಪೆಷಲಿ ರೈನಿ ಸೀಸನ್ನಲ್ಲಿ ಅಂದರೆ ಮಳೆಗಾಲದ ಸಂದರ್ಭದಲ್ಲಿ ಒಂದು ಸಾಯಿಲ್ ಮೈಕ್ರೋಬ್ಸ್ ಆಲ್ರೆಡಿ ಆಕ್ಟಿವ್ ಆಗ್ತದೆ. ಅಂದರೆ ಮಣ್ಣಿನಲ್ಲಿರುವಂಥ ಸೂಕ್ಷ್ಮ ಜೀವಿಗಳು ತುಂಬ ಆಕ್ಟಿವ್ ಆಗಿರ್ತದೆ ಈ ಮಳೆಗಾಲದ ಸಂದರ್ಭದಲ್ಲಿ. ಆ ಸಮಯದಲ್ಲಿ ಒಂದು ಪ್ರಾಪರ್ ಆರ್ಗ್ಯಾನಿಕ್ ಪ್ರಾಕ್ಟೀಸ್ ಅಂದರೆ ಒಂದು ಸಾವಯವ ವಿಧಾನಗಳು ನಾವು ಜಾಸ್ತಿಯಾಗಿ ಮಾಡಬೇಕಾಗ್ತದೆ. ಜೊತೆಗೆ ಈ ಅಕ್ಕಿ ನೀರನ್ನು ಈ ರೀತಿಯಾದ ಒಂದು ಜೀವಾಮೃತ ಜೊತೆ ಮಿಕ್ಸ್ ಮಾಡಿ ಹಾಕೋದ್ರಿಂದ ಈ ಸಂದರ್ಭದಲ್ಲಿ ಅಂದರೆ ಮಳೆಗಾಲದ ಸಂದರ್ಭದಲ್ಲಿ ಮಣ್ಣಿಗೆ ಇನ್ನೂ ಹೆಚ್ಚು ಲಾಭ ಆಗ್ಬೋದು. ಆದರೆ ಮತ್ತೆ ಒಂದು ವಿಷಯವನ್ನು ನಾನು ಹೇಳ್ತೇನೆ, ಏನಂದರೆ ಇದು ಕಂಪ್ಲೀಟ್ ಫರ್ಟಿಲೈಸರ್ ರಿಪ್ಲೇಸ್ಮೆಂಟ್ ಅಲ್ಲ, ಯಾವುದೇ ಒಂದು ಗೊಬ್ಬರದ ರಿಪ್ಲೇಸ್ಮೆಂಟ್ ಅಲ್ಲ. ಇದು ಬದಲಾಗಿ ಒಂದು NPK ಕೊಡೋ ಕೆಮಿಕಲ್ ಅಥವಾ ಆರ್ಗ್ಯಾನಿಕ್ ಫರ್ಟಿಲೈಸರ್ ಥರ ಕೆಲಸ ಮಾಡದೇ ಇರೋದ್ರಿಂದ ಈ ಅಕ್ಕಿ ನೀರನ್ನು ಮೇಯ್ನಾಗಿ ನಾವು ಯೂಸ್ ಮಾಡುವಂಥದ್ದು ಸಾಯಿಲ್ ಸಪೋರ್ಟಿಗೆ, ಮಣ್ಣಿನ ಒಂದು ಸೂಕ್ಷ್ಮ ಜೀವಿಗಳ ಆ್ಯಕ್ಟಿವಿಟಿಯನ್ನು ಜಾಸ್ತಿ ಮಾಡಲಿಕ್ಕೆ ಈ ಅಕ್ಕಿ ನೀರನ್ನು ನಾವು ಬಳಸುವಂಥದ್ದು. ಆದರೆ ಫ್ರೀಯಾಗಿ ಮನೆಯಲ್ಲೇ ಸಿಗೋ ಒಂದು ವಸ್ತುವನ್ನು ನಾವು ಸರಿಯಾಗಿ ಯೂಸ್ ಮಾಡಿದರೆ ವೇಸ್ಟ್ ಆಗೋದಕ್ಕಿಂತ ಈ ರೀತಿಯಾಗಿ ಯೂಸ್ ಮಾಡೋದು ತುಂಬ ಬೆಟರ್ ಅಂತ ನನ್ನ ಭಾವನೆ. ಯಾಕಂದರೆ ಇದನ್ನು ಸುಮ್ಮನೆ ಎಸೆದು ಬಿಡುವುದಕ್ಕಿಂತ ಈ ರೀತಿಯಾದ ಕೃಷಿ ಚಟುವಟಿಕೆಗಳಲ್ಲಿ ಇದನ್ನು ಬಳಸಿಕೊಂಡಾಗ ಆ ವೇಸ್ಟ್ ಆಗೋದು ಕಡಿಮೆ ಆಗ್ತದೆ, ಅದರ ಜೊತೆ ಮಣ್ಣಿಗೆ ಲಾಭ ಕೂಡ ಆಗ್ತದೆ. ಇನ್ನು ಪ್ರತಿದಿನ ನಾವು ಎಷ್ಟು ಲೀಟರ್ ಅಕ್ಕಿ ನೀರನ್ನು ತೊಳೆದು ಎಸಿತೀವಿ ಅಂತ ನಿಮಗೆ ಗೊತ್ತೇ ಇದೆ. ಒಂದ್ಸಲ ಯೋಚನೆ ಮಾಡಿ, ಈ ಅಕ್ಕಿ ನೀರನ್ನು ಸುಮ್ಮನೆ ಎಸೆದು ಬಿಡೋದಕ್ಕಿಂತ ಈ ರೀತಿಯಾಗಿ ಒಂದು ಸ್ಟೋರ್ ಮಾಡಿ ಒಂದು ಫರ್ಮೆಂಟೇಷನ್ ಮಾಡಿ ಈ ರೀತಿಯಾಗಿ ಮಣ್ಣಿಗೆ ಅಂದರೆ ನಿಮ್ಮ ಬೇರುಗಳಿಗೆ, ಮಣ್ಣಿನ ಗಿಡಗಳ ಬೇರುಗಳಿಗೆ ಹಾಕೋದು, ಇಲ್ಲದಿದ್ದರೆ ಒಂದು ಸ್ಪ್ರೇ ರೀತಿ ಉಪಯೋಗ ಮಾಡೋದು ಬಹಳ ಉತ್ತಮ. ಇದಿಷ್ಟು ಇವತ್ತಿನ ವಿಡಿಯೋ ಬಗ್ಗೆ ಆಗಿತ್ತು. ನೀವು ಕೂಡ ಈ ಅಕ್ಕಿ ನೀರನ್ನು ಆಲ್ರೆಡಿ ಬಳಸಿದರೆ ಕಾಮೆಂಟ್ನಲ್ಲಿ ತಿಳಿಸಿ ನಿಮ್ಮ ಅನುಭವಗಳು ಹೇಗಿತ್ತು ಅಂತ. ಹಾಗೆಯೇ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನಿರುತ್ತರವನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.